ಆದಿವಾಸಿಗಳು, ದೇವದಾಸಿಯರು, ವಲಸೆ ಹೋಗ್ತಾ ಇರೋರು ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ಗಳು, ಡಾಕ್ಯುಮೆಂಟ್ಗಳು ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ID ಕಾರ್ಡ್ ಅದೆಲ್ಲ ಇದ್ದರೂ ಅವರ ಹೆಸರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ. ಆ ಫಾರ್ಮ್ ಬರೋದಿದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕೆಲವರು ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಆದರೆ NRCಗಿನ್ನ ಹೆಚ್ಚು ವ್ಯಾಪಕವಾಗಿ ಮತ್ತು ಭಾಳ ಬಲವಂತವಾಗಿ ಜನಗಳನ್ನು ಹೊರಗಡೆ ನೂಕುವಂಥ ಒಂದು ಪ್ರಕ್ರಿಯೆ ಇದೆ. ಅದರ ನಂತರ BLOಗಳು ಹೆಚ್ಚಾಗಿ ಈ ಗ್ರಾಮಾಂತರ ಮತ್ತು ಇದಕ್ಕೆ ಬರೋದು ಇಲ್ಲ. ಸರ್, ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. ಅವರು ಕೆಲವು ವೀಡಿಯೋಸ್ಗಳನ್ನು ಕಳಿಸಿದ್ದಾರೆ. ಆ ವೀಡಿಯೋಸ್ಗಳನ್ನು ನೋಡಿ ಅವರು ಕಲಿಬೇಕಾಗಿದೆ. ಹೆಚ್ಚಿನ BLOಗಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರದವರಿಗೆ ಕೈಯಲ್ಲಿ ಮೊಬೈಲ್ ಸಿಗಿದೆ, ಮಂಗನ ಕೈಯಲ್ಲಿ ಮಾಣಿಕೆ ಇದ್ದಂಗೆ ಆಗಿದೆ ಅದು. ಸರ್, ನೀವು ಹಲವಾರು ಗ್ರೌಂಡ್ ರಿಪೋರ್ಟ್ಗಳು ನೋಡ್ತಾ ಇದ್ರೆ ಜನರ ಜೊತೆ ಸಂವಾದ ಮಾಡ್ತಾ ಇದ್ದೀರಾ. ಆದಿವಾಸಿಗಳು, ದೇವದಾಸಿಯರು, ವಲಸೆ ಹೋಗ್ತಾ ಇರೋರು ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ಗಳು, ಡಾಕ್ಯುಮೆಂಟ್ಗಳು ತುಂಬ ಕಷ್ಟ ಆಗ್ತಾ ಇದೆ ಅಂತ ಎಕ್ಸಾಂಪಲ್ಸ್ಗಳು ಇದ್ದಾವೆ. ಹೇಗೆ ಈ ಒಟ್ಟಾರೆ ಈ ಜಂಜಾಟದಲ್ಲಿ ಅವ್ರು ಸಿಕ್ಕು ಪರದಾಡ್ತಾ ಇದ್ದಾರೆ? ಸರ್, ಇದೀಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಹೆಚ್ಚಿನ ಕಡೆ ಜನರಿಗೆ SIR ಏನು ಅಂಥೇಳಿ ಗೊತ್ತಿಲ್ಲ. ಅದರ ನಂತರ BLOಗಳು ಹೆಚ್ಚಾಗಿ ಈ ಗ್ರಾಮಾಂತರ ಮತ್ತು ಇದಕ್ಕೆ ಬರೋದು ಇಲ್ಲ. ಇವತ್ತು ನಾವೊಂದು ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮದಲ್ಲಿ ನಾವು ಕೊಡಗು ಜಿಲ್ಲೆಯಿಂದ ಹಲವರನ್ನು ಕರ್ಕೊಂಡು ಬಂದಿದ್ದೆವು. ಆ ಮಲೆಕುಡಿಯ ಸಮುದಾಯ ಇರಲಿ, ಆ ಬೇರೆ ಸಮುದಾಯ ಇರಲಿ, ಆ ಕಾಡಿನೊಳಗೆ ಯಾವ BLO ಕೂಡ ಹೋಗಿಲ್ಲ. ಅವರಿಗೆ ಇಷ್ಟವರೆಗೆ ಎನ್ಯುಮರೇಷನ್ ಫಾರ್ಮೇ ಬಂದಿಲ್ಲ. ಈಗ ಇವರು ಸಾಧಾರಣ ಒಂದು 30-35 ವರ್ಷದಿಂದ ಒಂದೇ ಕಡೆ ಇದ್ದ ಜನರದ್ದು ಪರಿಸ್ಥಿತಿ ಆದರೆ ವಲಸೆ ಹೋಗುವವರು ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗುವವರು ಅಥವಾ ನಾವೇನು ಹೇಳ್ತೇವೆ ಕೆಲವೊಂದು 3 ತಿಂಗಳು ಅಲೆಮಾರಿಗಳು, ಸೀಸನಲ್ ಮೈಗ್ರೇಷನ್ ಅಂತೇಳಿ ನಾವು ಏನು ಹೇಳ್ತೇವೆ, ಆ ಜನರ ಪರಿಸ್ಥಿತಿ ಅಂತೂ ತೀರಾ ಕೆಟ್ಟದಾಗಿದೆ. ಅವರು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಅವರು ಇಲ್ಲವೇ ಇಲ್ಲ ಅಂಥೇಳಿ ತೋರಿಸ್ತದೆ ಬೆಂಗಳೂರಿನ SIR. ಊರಿಗೆ ಹೋದರೆ ಊರಲ್ಲಿನೂ ಅವರು ಇಲ್ಲ ಅಂಥೇಳಿ ಒಂದೇ ಆಬ್ಸೆಂಟ್ ಅಂತೇಳಿ ಇರ್ತಾರೆ ಅಥವಾ ಇಲ್ಲ ಅಂಥೇಳಿ ಬರೀತಾರೆ. ಹೆಚ್ಚಿನ ಕಡೆ BLOಗಳು ಹೋಗಿಲ್ಲ. ಕೆಲವು ಕಡೆ ಹೋದ ಕಡೆ BLOಗಳಿಗೆ ಬರೀಲಿಕ್ಕೆ ಕೂಡ ಬರುವುದಿಲ್ಲ. ಏನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ರೆಮ್ಯುನರೇಷನ್ ಫಾರ್ಮನ್ನು ಸರಿಯಾಗಿ ಬರೀಲಿಕ್ಕೂ ಅವರಿಗೆ ಆ ಎನ್ಯುಮರೇಷನ್ ಫಾರ್ಮೇ ಅವರಿಗೆ ಬರೀಲಿಕ್ಕೆ ಬರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬಡವರ ಮತ್ತು ತೀರಾ ಬಡವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ ಹತ್ರ ಎಲ್ಲ ID ಕಾರ್ಡ್ ಅದೆಲ್ಲ ಇದ್ದರೂ ಅವರ ಹೆಸರುಗಳು ಅಥವಾ ಅವರ ಹೆಸರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ. ಆ ಫಾರ್ಮ್ ಬರೋದಿದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕೆಲವರು ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಕೆಲವರು ಅವರಿಗೆ ಸಿಗುವ ಕೆಲವು ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇದೆ, ಅದೇನು ಹೋಗ್ತದೆ ಅಂಥೇಳಿ ಸಿಕ್ಕ ಕಡೆ ಓಡಾಡ್ತಾ ಇದ್ದಾರೆ. ಆದರೆ ಯಾರು ಸರಿಯಾಗಿ ಮಾರ್ಗದರ್ಶನ ತೋರಿಸಿ ಎಲ್ಲಿ ಅವರು ಹೋಗಿ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳುವವರು ಯಾರಿಲ್ಲ. BLOಗಳು ಹೆಚ್ಚಿನ BLOಗಳಿಗೆ ಅವರು ತರಬೇತಿನೂ ಕೊಟ್ಟಿಲ್ಲ, ಸರಿಯಾದ ತರಬೇತಿನೂ ಆಗಿಲ್ಲ. ಆ BLO ಆ್ಯಪ್ ಒಳಗೂ ತುಂಬ ಹಿಡನ್ಗಳು ಇಟ್ಟಿದ್ದಾರೆ. ಅದರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹಾಕಿದ್ದಾರೆ, BLOಗಳಿಗೆ ಅದ್ರಿಗೆ ಇಲ್ಲ. ಆಮೇಲೆ ಅದರಲ್ಲಿ ಕರೆಕ್ಷನ್ ಮಾಡೋ ಆಪ್ಷನ್ ಇದೆ, BLOಗಳಿಗೆ ಅದು ಟ್ರೈನಿಂಗ್ ಕೊಟ್ಟಿಲ್ಲ. ಸುಮಾರು ಜನ ಅವರು ನಮ್ಮ ಟ್ರೈನಿಂಗ್ ಆಗೇ ಇಲ್ಲ ಸರಿಯಾಗಿ ಅಂತ ನಮ್ಮ ಕಾರ್ಯಕರ್ತರ ಹತ್ರ ಹೇಳ್ಕೊಂಡಿದ್ದಾರೆ. ನಾವು ಸರ್ವೇನೂ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಸರ್ವೆ ಆಯಿತು. ನಮ್ಮ ಮತಕಾಲು ಸಮಿತಿಯವರಿದ್ದಾರೆ, ಅವ್ರು ಮಾತಾಡಿಸಿದಾಗ ಇದೇ ಸಮಸ್ಯೆ. ಸರ್, ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. ಅವರು ಕೆಲವು ವೀಡಿಯೋಸ್ಗಳನ್ನು ಕಳಿಸಿದ್ದಾರೆ. ಆ ವೀಡಿಯೋಸ್ಗಳನ್ನು ನೋಡಿ ಅವರು ಕಲಿಬೇಕಾಗಿದೆ. ಹೆಚ್ಚಿನ BLOಗಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರದವರಿಗೆ ಕೈಯಲ್ಲಿ ಮೊಬೈಲ್ ಸಿಗಿದೆ, ಮಂಗನ ಕೈಯಲ್ಲಿ ಮಾಣಿಕೆ ಇದ್ದಂಗೆ ಆಗಿದೆ ಅದು. ಅವರಿಗೆ ಅದು ವಿಡಿಯೋ ಬಂದ್ರೂ ಅದನ್ನು ಕೇಳಿಕೊಂಡು ಏನು ಮಾಡಬೇಕು ಅಂತೇಳಿ ಆ ಜ್ಞಾನನೂ ಅವರಿಗೆ. ಡಿಜಿಟಲ್ ಲಿಟ್ರಸಿ ತುಂಬ ಕಡಿಮೆ ಇರೋ ಕಡೆ ಡಿಜಿಟಲ್ ಆಗಿರುತ್ತೆ, ತುಂಬಲಿಕ್ಕೆ ಹೊರಟ್ರೆ ಈ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರ್ತವೆ. ಸರ್, ಪ್ರೊಫೆಸರ್ ಶ್ರೀಧರ್ ಸರ್, ಒಂದು ಇಂಪಾರ್ಟೆಂಟು, ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡಬೇಕು. ಬಟ್ ಇಲ್ಲಿ ನಡೀತಾ ಇರೋ ಹುನ್ನಾರ ನೋಡ್ತಾ ಇದ್ದಾರೆ, ಆಡಳಿತ ಇರುವ ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಮತದಾರನೇ ಅವರು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅಂದರೆ ಇವ್ರ ಮತದಾರ ನಮಗೆ ಮತವನ್ನು ಹಾಕಲಿ ಅನ್ನೋ ಒಂದು ಕ್ರಮವನ್ನು ಕೈಗೊಳ್ಳುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದೇ ಆರೋಪವನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗ್ಬೋದು? SIR ಕರ್ನಾಟಕಕ್ಕೆ 1,10,00,000 ಜನ ಈಗಾಗಲೇ ಹೊರಗಡೆ ಇದ್ದಾರೆ, ಇನ್ನೂ 4 ಲಕ್ಷ ಜನ ಮಾಡಬೇಕು. 40 ಲಕ್ಷ ಜನ ಅನ್ಮ್ಯಾಪಿಂಗ್ ಆಗಿದ್ದಾರೆ. ಆಮೇಲೆ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿಯಲ್ಲಿ ಒಂದು 80 ಲಕ್ಷ ಜನ ಇದ್ದಾರೆ. ಅದನ್ನು ಹೇಗೆ ಬಳಸ್ಕೊಳ್ಳುತ್ತೆ ಚುನಾವಣಾ ಆಯೋಗ ಅಂತ ಇನ್ನೂವರೆಗೂ ಸ್ಪಷ್ಟವಾಗಿ ಹೇಳಿಲ್ಲ. ಆಮೇಲೆ ಮೊನ್ನೆವರೆಗೂ ಅದರ್ಸಲ್ಲಿ ಕೇವಲ 30,000 ಜನ ಇದ್ದರು, 4 ದಿನದಲ್ಲಿ ಅದು 4 ಲಕ್ಷ ತಲುಪಿದೆ. ಅಂದರೆ ಅದರ್ಸ್ ಒಮ್ಮೆ 4 ಲಕ್ಷ ತಲುಪಲಿಕ್ಕೆ ಹೇಗೆ ಕಾರಣ, ಯಾರು ಅವರು ಅದರ್ಸ್ ಅಂದರೆ ಸೈನ್ ಮಾಡಲು ನಿರಾಕರಿಸ್ತಾರೋ ಬೇರೆ ಏನೋ ಕಾರಣ ಇದೆಯಾ ಅದನ್ನು ಸ್ಪಷ್ಟತೆ ಕೊಟ್ಟಿಲ್ಲ.
ಇದಷ್ಟೇ ಅಲ್ಲ, ಇನ್ನು ಕರ್ನಾಟಕದ ಅಡಲ್ಟ್ಸ್ ನಾವು ವೋಟರ್ಸ್ ಒಂದು ಸೆನ್ಸಸ್ ಪ್ರಕಾರ ನೋಡ್ತಾ ಇದ್ರೆ 5,81,00,000 ಜನ ಇರ್ಬೇಕಂತ ಹೇಳ್ತಾರೆ. ಆ ನಂಬರ್ಸ್ ನೋಡಿದ್ರು ಇವ್ರು ಮ್ಯಾಚ್ ಆಗ್ತಾ ಇಲ್ಲ. ಎಲ್ಲ ರೀತಿಯಿಂದನೂ ಅವೈಜ್ಞಾನಿಕವಾಗಿದೆ, ಅಸಂವಿಧಾನಿಕವಾಗಿದೆ. ಆದರೆ ಇದರ ಪರಿಣಾಮ ಎದುರಿಸಬೇಕಾದ್ರೂ ಕರ್ನಾಟಕದ ಮತದಾರರು ಏನು ಪರಿಣಾಮಗಳು ಎದುರಿಸ್ತಾರೆ ಅವರು? ಇದನ್ನು ಮತ್ತೆ ಕರ್ನಾಟಕಕ್ಕೆ ಆಗೋ ಪರಿಣಾಮ ಮತ್ತು ದೇಶಕ್ಕೆ ಆಗೋ ಪರಿಣಾಮ ಎರಡನ್ನೂ ನಾವು ನೋಡಬೇಕು. ಒಂದು, ಈ ಸಂವಿಧಾನ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ರಲ್ಲ ಅವರು. ಆದರೆ ವೆಸ್ಟ್ ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಬಂದರು. ಅದನ್ನ ಹಿಂದೆ ಯಾರು ಕಂಡು ಕೇಳೇ ಇರಲಿಲ್ಲ, ಅದು ಮುಂಚೆ ಎಲ್ಲೂ ಇರಲಿಲ್ಲ. ಇನ್ಫ್ಯಾಕ್ಟ್ SIR ಇರಲಿಲ್ಲ ಮುಂಚೆ. ಅನ್ಬುಕುಮಾರ್ ಅವರು ಕೇಳಿದ್ರೆ ಇದು 3ನೇ SIR ಅಂತ ನಾವು ಹೇಳಿದ್ರು. ಅದು ಹೆಂಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಮುಂಚೆ ಬರೀ ಸ್ಪೆಷಲ್ ರಿವಿಷನ್ ಇಂಟೆನ್ಸಿವ್ ರಿವಿಷನ್ ಇರ್ತಿತ್ತು. ಇವೆರಡೂ ಸೇರಿ ಮಾಡಿದಂಥ ಈ ಹೊಸ ಪಾಕ ಏನಿದೆ ಅದು ಈ ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಅವರು ಬಳಸ್ತಾ ಇದ್ದಾರೆ ಅದನ್ನು. ಸೊ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದರು. ಈಗ ಅದನ್ನು ಸೇರಿಸಿ ಇಲ್ಲಿ ಅದರ್ಸ್ ಅನ್ನೋ ಕೆಟಗರಿ ತಂದರು. ಇನ್ನು ಬೇರೆ ರಾಜ್ಯದಲ್ಲಿ ಇನ್ನೂ ತರ್ತಾರೆ ಗೊತ್ತಿಲ್ಲ. ಹೇಳ್ದಂಗೆ ಈ ವೇಗ ಕೆಟಗರಿನಲ್ಲಿ ಹೇಗೆ ಮತ ಕಳ್ಕೊಂಡವ್ರಿಗೆ ಮುಂದೆ ಅವರ ನಿಜವಾದ ಅಸ್ತಿತ್ವ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆಯೋ, ಹಾಗೆಯೇ ಈ ಅದರ್ಸ್ ಅನ್ನೋ ಕೆಟಗರಿನಲ್ಲಿ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನೋದು ಅಸ್ಪಷ್ಟವಾಗಿದೆ. ಏಕೆಂದರೆ BLOಗಳು ಡಿಫೈನ್ ಮಾಡಿದ್ದೇ ಲಾಸ್ಟಾ ಅಥವಾ ಅದಕ್ಕೊಂದು ಟ್ರೈಬ್ಯುನಲ್ ಇರುತ್ತಾ? ಆ ಟ್ರೈಬ್ಯುನಲ್ ಇರಬೇಕು, ಅದಕ್ಕೆ ಒಬ್ಬ ಜಡ್ಜ್ ಆಗೋದು. ಟ್ರೈಬ್ಯುನಲ್ ಇದ್ದರೆ ಯಾವ ಕಾಲಕ್ಕೆ ಅದು ಮುಗಿಯುತ್ತೆ? ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಇನ್ನೇನು ಪ್ರತಿ ಚುನಾವಣೆಗೂ ನೀವು ಓಟ್ ಹಾಕಬೇಕು ಅಂತ ಏನಿದೆ? ಇದೊಂದು ಭಾಳ ಬೇಜವಾಬ್ದಾರಿ ಮಾತು. ಅದನ್ನು ಹೇಳಿ ಸುಪ್ರೀಂ ಕೋರ್ಟ್ ಹೇಳಲು ಸಾಧ್ಯವಿಲ್ಲದ ಮಾತು. ನೀವು ಕಳ್ಕೊಂಡ್ರೆ ಪರವಾಗಿಲ್ಲ, ನಿಮ್ಗೆ ಮುಂದಿನ ಎಲೆಕ್ಷನ್ ಇದೆ ಅಂತ. ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಬದುಕೇ ಇಲ್ಲೇ ಇರೋರು ಕೂಡ ಡಿಲೀಟ್ ಆದರೆ ಅವ್ರಿಗೊಂದು ಚಾನ್ಸ್ ಬೇಕಲ್ಲ. ಪ್ರಜಾಪ್ರಭುತ್ವದ ಅಡಿಪಾಯ ಅವ್ರಿಗೆ ತಾನೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದೆ ಇರೋವಂಥ ಒಂದು ಉತ್ತರ ಸಾಧ್ಯ ಇಲ್ಲದೆ ಇರೋಂಥ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಕೇಳ್ಕೊಳ್ಬೇಕಾಗಿದ್ದೆ ಏನಂದರೆ, ಇದು ಯಾಕೆ ತರ್ತಾ ಇದ್ದಾರೆ ಹಾಗಾದರೆ? ಇದಕ್ಕೇನು ಅವ್ರಿಗೆ ಅವ್ರ ಹಿಂದೆ ಏನು ಹುನ್ನಾರ ಇದೆ, ಉದ್ದೇಶ ಏನಿದೆ ಅಂತ ಈಗಾಗಲೇ ಅನೇಕರು ಈಗಾಗಲೇ ಗೊತ್ತಿರೋ ಹಾಗೆ. ಮೊದಲು ನಮ್ಮ ದೇಶದಲ್ಲಿ NRC ಬಂತು. ಆ NRCಗೆ ದೊಡ್ಡ ಪ್ರತಿರೋಧ ಬಂತು, ಕೊರೋನಾ ಬಂತು, ಏನೋ ಕಾರಣಕ್ಕೆ ಅದನ್ನು ಹಿಂದುಕೊಳ್ಳುವಂಥ ಒಂದು ಒತ್ತಡ ಬಂತು. ಹಾಗಾಗಿ ಇದನ್ನು SIR ರೂಪದಲ್ಲಿ ಮತ್ತೆ ಜಾರಿಗೊಳಿಸ್ತಾ ಇದ್ದಾರೆ. ಆದರೆ NRCಗಿನ ಹೆಚ್ಚು ವ್ಯಾಪಕವಾಗಿ ಮತ್ತು ಭಾಳ ಬಲವಂತವಾಗಿ ಜನಗಳನ್ನು ಹೊರಗಡೆ ನೂಕುವಂಥ ಒಂದು ಪ್ರಕ್ರಿಯೆ ಇದೆ. ಹೀಗೆ ಮಾಡೋದ್ರ ಮೂಲಕ ಚುನಾವಣೆಗಳ ಮೂಲಕ ಮಾತ್ರ ಗೆಲ್ಲಕ್ಕೆ ಈ ದೇಶದಲ್ಲಿ ಸಾಧ್ಯ ಇರೋದ್ರಿಂದ ಇನ್ನು ನಾವು ದೇಶ ಅಲ್ಲಿವರೆಗೂ ಹೋಗಿಲ್ಲ. ಚುನಾವಣೆಗಳನ್ನೇ ಬಹಿಷ್ಕರಿಸಿ ನಾನೇ ಸರ್ವಾಧಿಕಾರಿ ಅಂತ ಡಿಕ್ಲೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗದೇ ಇರುವಂಥ ಸಂವಿಧಾನ ಇರೋದ್ರಿಂದ ಅವರು ಈ ಸಂವಿಧಾನವನ್ನೇ ಬಳಸಿ ಆ ಸಂವಿಧಾನ ವಿರೋಧದ ಕಾರ್ಯಗಳನ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಇದು SIR 1. ಇದ್ರ ಜೊತೆಗೇ ಈಗಾಗಲೇ ಡಿಲಿಮಿಟೇಷನ್ ಬಿಲ್ ಏನಿದೆ ಅದನ್ನು ತರಕ್ಕೆ ಸರ್ವ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ TMCನ ಹೊಡೆದು ತಮಗೆ ಬೇಕಾಗಿರುವಂಥ ಒಂದು ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಸತಿ ಇದಾದಮೇಲೆ ಆ ಡಿಲಿಮಿಟೇಷನ್ನು ಬಂದರೆ ಎಲ್ಲವೂ ಪಲ್ಲಟವಾಗುತ್ತೆ, ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಮುಂದಾಲೋಚನೆಯಿಂದ ಈಗಾಗಲೇ BJPಯವರು 800 ಮತ್ತು ಚಿಲ್ಲರೆ ಸೀಟ್ ಇರುವಂಥ ಒಂದು ಹೊಸ ಭವನವನ್ನು ಕಟ್ಟಿಸಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ನಮ್ಮ MPಗಳ ಸಂಖ್ಯೆ 850 ಚಿಲ್ಲರೆ ಆಗುತ್ತೆ. ಹಾಗೆ ಅದು ಹೇಳಿದಾಗ ಅವ್ರು ಹೇಳ್ಕೊತಾರೆ, ಏನು ನೋಡಿ, ನಮ್ಮ ದೇಶದಲ್ಲಿ ನಾವು ಇನ್ನೂ ಹೆಚ್ಚು MPಗಳು ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ರೆಪ್ರೆಸೆಂಟೇಟಿವ್ ಆಗಿ ಮಾಡ್ತಾಯಿದ್ದೀವಿ. ಆದರೆ ಅದರ ಮೂಲಕ ತಾವು ಖಾಯಂ ಬಹುಮತವನ್ನು ಸ್ಥಾಪಿಸುವಂಥ ಒಂದು ಪ್ರಯತ್ನ ಆಯಿತು ಅಂತ ನಮ್ಗೆ ಅನಿಸುತ್ತೆ. ನಮ್ಗೆ ಒಂದೇ ಅಲ್ಲ, ಎಲ್ಲರಿಗೂ ಅನಿಸಿದೆ ಇದು. ಇಲ್ಲ ಅಂತಂದರೆ ಸುಮ್ಮನೆ ನೀನು ಒಬ್ಬ ಮತದಾರ ಅಲ್ಲ ಅಂತ ಇಷ್ಟೊಂದು ಲಕ್ಷ ಜನರನ್ನು ಆಚೆ ಇಡುವಂಥ ಪ್ರಮೇಯ ಏನು? ಆದ್ದರಿಂದ ಇದರ ಭವಿಷ್ಯ ಏನಿದೆ ಅದು ಕರಾಳವಾಗಿದೆ, ಅಸ್ಪಷ್ಟವಾಗಿದೆ. ಮತ್ತು ಕೋರ್ಟ್ ಏನೇ ಹೇಳಿ ಅದು ಸಂವಿಧಾನಕ್ಕೆ ವಿರೋಧವಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಅದು ಈ ಸಂವಿಧಾನದ ಎಲ್ಲ ಆ್ಯಕ್ಟ್ಗಳಿಗೂ ಬೈಂಡಿಂಗ್. ಅದು ಒಂದು ರೀತಿಯಲ್ಲಿ ಅದರ ಹಿನ್ನೆಲೆ ಅದಕ್ಕೊಂದು ರಕ್ಷಾ ಕವಚ ಇದ್ದ. ಅದನ್ನು ಯಾರೂ ಕೂತ್ಕೊಂಡು ಇದು ಆ್ಯಕ್ಟು ಇದು ಆ್ಯಕ್ಟ್ ಅಂತ ಡಿಫೈನ್ ಮಾಡೋದು. ಆದರೆ ಆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಭಂಗಗೊಳಿಸ್ಬಿಟ್ರೆ ಪ್ರಜಾಪ್ರಭುತ್ವ ಇರೋವಂಥ ಒಂದು ಕವಚವನ್ನೇ ತೆಗೆದು ಅದನ್ನು ಓಪನ್ನಾಗಿ ಇಟ್ಟಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ದುರಂತವಾದ, ಅಂದರೆ ಭಾಳ ದೊಡ್ಡ ಕರಾಳವಾದ ಭವಿಷ್ಯವನ್ನು
ಸೂಚನೆ ಮಾಡೋಕ್ಕೆ ಹೊರಟಿರುವಂಥ ಒಂದು ಕಾಲ್ಸ. ಅದನ್ನು ಜನಗಳು ಅರ್ಥ ಮಾಡಿಕೊಂಡ್ರೆ ಓಟು ತಮ್ಮದು ಇರಲಿ, ಇನ್ನೊಬ್ಬರು ಓಟ್ ಹೋಗಿ ಎಲ್ಲ ಅನ್ನೋ ಒಂದು ಕಾಳಜಿ ಇವತ್ತು ಬರದೇ ಇದ್ದರೆ, ಇನ್ಫ್ಯಾಕ್ಟ್ ನಮ್ಮಲ್ಲಿರುವಂಥ ಸಹೋದರತ್ವದ ಕಲ್ಪನೆ ಹಂಗೆ ಅದೇನೆ, ನನಗೋಸ್ಕರ ಅಲ್ಲ, ಜೊತೆ ಇಲ್ಲಿರೋರಿಗೆ ತನ್ನಂತೆ ಪರರ ಬಗೆಬೇಕು ಅಥವಾ ಲೌದೆ ನೈಬರ್ ಅನ್ನಬೇಕು ಅಂದರೆ ಇದೇ ಅರ್ಥ. ಯಾಕೆಂದರೆ ಸಹೋದರತ್ವವನ್ನು ಯಾರೂ ಸಂವಿಧಾನತ್ವವಾಗಿ ನಮ್ಮ ಮೇಲೆ ಹೇರೋಕ್ಕಾಗಲ್ಲ. ಬೇರೆದನ್ನು ಕಾನೂನು ಮಾಡ್ಬೋದು, ಈಕ್ವಾಲಿಟಿ ಕಾನೂನು ಮಾಡ್ಬೋದು, ಸಮಾನತೆ ಕಾನೂನು ಮಾಡ್ಬೋದು, ಸಹೋದರತ್ವಕ್ಕೆ ಕಾನೂನು ಮಾಡೋಕ್ಕಾಗಲ್ಲ. ಅದು ನಾವೇ ಬೆಳೆಸ್ಕೋಬೇಕಾಗಿರೋದು. ಆಸೆ ಏನು ಅಂದರೆ ನಮ್ಮಲ್ಲಿ ಈಕ್ವಾಲಿಟಿ ಇದ್ದರೆ, ಫ್ರೀಡಮ್ ಇದ್ದರೆ ಸಹೋದರತ್ವನೂ ಆಟೋಮ್ಯಾಟಿಕ್ಕಾಗಿ ಬೆಳೆಯುತ್ತೆ ಅಂತ. ಆದರೆ ಅದು ಇಲ್ಲ, ನಮ್ಮಲ್ಲಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ಸ್ವಾರ್ಥ ಬಂದಿದೆ. ನನ್ನದೊಂದು ವೋಟ್ ಸಿಕ್ಬಿಟ್ರೆ ಸಾಕು ಅಂಥೇಳಿ ಅನೇಕರು ಈಗ ಲಂಚ ಕೊಟ್ಟು ಕಷ್ಟಪಟ್ಟು ದುಡ್ಡು ಕಳ್ಕೊಂಡು ಏನೋ ಒಂದು ಸರ್ಟಿಫಿಕೇಟ್ ಹುಡುಕಿ ಓಡಾಡ್ತಾ ಇದ್ದಾರೆ. ತಮ್ಮದು ಹೋದರೆ ಸಾಕು, ಬೇರೆಯವ್ರಿಗಿಲ್ಲ ಅಂತ. ಅದರಿಂದ ನಮ್ಮ ಕಳಕಳಿ ಏನಂದರೆ, ನಾವು ಇಡೀ ಈ SIR ಬಗ್ಗೆ ಹೋರಾಟ ಮಾಡ್ತಿರೋದು ಒಂದು ಕಳಕಳಿ ಅಂದರೆ, ನಿಮ್ಮ ಮತ ಇದೆಯೋ ಇಲ್ವೋ ಅನ್ನೋದು ಮುಖ್ಯವಾದ ಪ್ರಶ್ನೆನೇ, ಆದರೆ ಪಕ್ಕದ ಮನೆಯವರು ಓಟ್ ಇದೆಯಾ ಇಲ್ವೋ ಅನ್ನೋದು ಅಷ್ಟೇ ಮುಖ್ಯವಾದ ಪ್ರಶ್ನೆ ಅಂತ ಅಂದ್ಕೊಳ್ಳೋವರೆಗೆ ಪ್ರಜಾಪ್ರಭುತ್ವ ಉಳಿಯಲ್ಲ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಸಹೋದರತ್ವ ಇರಬೇಕು. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.